ಟು ಮನಸಂದ್ರಿ ಕನ್ನಡ ವ್ಲಾಗ್. ನಾನಿವತ್ತು ವೆನ್ಸ್ಡೇ ವಿಡಿಯೋನ ಶೇರ್ ಮಾಡ್ತಾ ಇದ್ದೀನಿ. ಟೈಮ್ ಬಂದು 3 o'clock ಆಗಿದೆ ಆಲ್ರೆಡಿ. ಇವಾಗ ವಿಡಿಯೋನ ಸ್ಟಾರ್ಟ್ ಮಾಡ್ಕೊಳ್ತಾ ಇದ್ದೀನಿ. ಒಂಥರ ಡೇ ಫುಲ್ ಬಿಸಿ ಅಂತಾನೆ ಹೇಳ್ಬೋದು. ಇವತ್ತು ಸ್ವೀಟ್ಸ್ ಮಾಡ್ತಾ ಇದ್ದೆ. ಲಾಸ್ಟ್ ಫ್ರೈಡೆ ನಾನು ಹಬ್ಬ ಮಾಡಿರ್ಲಿಲ್ಲ. ಫ್ರೈಡೇನೆ ಶಿಫ್ಟ್ ಆಗಿದ್ರಿಂದ ಅವತ್ತೇ ಹಬ್ಬ ಮಾಡಕ್ ಆಗ್ಲಿಲ್ಲ. ಸೊ ಕಮಿಂಗ್ ಫ್ರೈಡೆ ಅಂದ್ರೆ ನಾಡಿದ್ದು ನಾನು ಹಬ್ಬ ಮಾಡ್ತಾ ಇದ್ದೀನಿ. ಸೊ ಸ್ವೀಟ್ ಮಾಡ್ತಾ ಇದ್ದೆ. ಎಷ್ಟಾಗುತ್ತೋ ಅಷ್ಟು ಮನೆಯಲ್ಲೇ ಮಾಡ್ಕೊಳ್ತೀನಿ ಸ್ವೀಟು. ಕೆಲವೊಂದನ್ನು ಆಚೆ ಕೂಡ ತರಿಸ್ಕೊಳ್ತೀನಿ. ಹಾಗೆ ಹಬ್ಬದ ವಿಡಿಯೋ ಕೂಡ ಶೇರ್ ಮಾಡಕ್ ಟ್ರೈ ಮಾಡ್ತೀನಿ. ಪ್ಲೀಸ್ ವಿಡಿಯೋನ ಎಲ್ಲ ಸ್ಕಿಪ್ ಮಾಡ್ತೀನಿ, ಕಂಪ್ಲೀಟ್ ಆಗಿ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಂತೀನಿ. ಹಾಗೆ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ, ಅವ್ರಿಗೂ ಕೂಡ ಸಬ್ಸ್ಕ್ರೈಬ್ ಮಾಡಕ್ಕೆ ಹೇಳಿ. ಒಂದು ತುಂಬಾ ಜಾಸ್ತಿ ಏನ್ ಮಾಡ್ಕೊಂಡಿಲ್ಲ, ಜಸ್ಟ್ ದೇವ್ರ ಮುಂದೆ ಇಡಕ್ಕೆ ಒಂದು ಪ್ಲೇಟಿಗೆ ಆಗಷ್ಟು ಮಾತ್ರ ಬಾದಾಮ್ ಪೂರಿನ ಮಾಡ್ಕೊಂಡಿದ್ದೀನಿ. ಹಾಗೆ ಇಲ್ಲಿ ಇದು ಕಾಜಾ ಸ್ವೀಟ್ ಬರುತ್ತಲ್ವಾ, ಅದನ್ನ ನಾನು ಇದೇ ಬಾದಾಮ್ ಪೂರಿ ಡೋ ಮಾಡ್ಕೊಂಡಿದ್ದೆ ಅಲ್ವಾ ಇಟ್ಟು, ಅದ್ರಲ್ಲೇನೆ ಮಾಡ್ಕೊಂಡಿದ್ದೀನಿ. ಇದು ಕೂಡ ತುಂಬಾ ಚೆನ್ನಾಗಿ ಬಂದಿದೆ. ಇದು ನನಗೆ ಮಾಡಕ್ ಬರಲ್ಲ, ಇದು ಬಾದುಷನ ಅದೇ ಹಿಟ್ಟಲ್ಲಿ ಟ್ರೈ ಮಾಡಿದೆ. ಸ್ವಲ್ಪ ಹಾರ್ಡ್ ಆಗಿದೆ, ಅಷ್ಟೊಂದೇನು ಚೆನ್ನಾಗಿ ಬಂದಿಲ್ಲ. ಇನ್ನು ಮಿಕ್ಕಿದೆರಡು ಕೂಡ ಚೆನ್ನಾಗಿ ಬಂದಿದೆ. ಅದನ್ನ ಬಿಸಿಲು ಇದೆಯಲ್ಲ, ಅದಕ್ಕೆ ಬಿಸಿಲಲ್ಲಿ ನಿಲ್ಬಾರ್ದು ಕಾರು ಅಂತ ಹೇಳಿ ಕ್ಲೋಸ್ ಮಾಡೋದು. ಸ್ಕೂಲ್ ಹತ್ರ ಕರ್ಕೊಂಡು ಹೋದ್ರೆ ಸ್ಕೂಲ್ ಸಿಗೋವರೆಗೂ ಮತ್ತೆ ವಾಪಸ್ ಆ ಕಡೆಯಿಂದ ಬರ್ತಾ ಮನೆ ಸಿಗೋವರೆಗೂ ಅವ್ನಿಗೇನಾದ್ರೂ ಡೌಟ್ಸ್ ಬರ್ತಾನೆ ಇರುತ್ತೆ, ಕ್ವಶನ್ಸ್ ಕೇಳ್ತಾನೆ ಇರ್ತಾನೆ. ಸ್ಕೂಲ್ ಹತ್ರದಿಂದ ಸ್ಕೂಲ್ವರೆಗೂ ನಡ್ಕೊಂಡೇ ಬರ್ತಾನೆ ಆರಾಮಾಗಿ, ಎತ್ಕೊಂತ ಏನೋ ಅನ್ನಲ್ಲ. ಕ್ಲಾಸ್ ರೂಮಿಂದ ಆಚೆ ಬರೋದೇನೆ 3:40 ಆಗೋಗಿರುತ್ತೆ. 4 o'clock ಅಲ್ಲೆಲ್ಲ ಸ್ವಿಮ್ಮಿಂಗ್ ಕ್ಲಾಸ್ ಸ್ಟಾರ್ಟ್ ಆಗಿರುತ್ತೆ. ಒಂದ್ಸಲ ಅಂತೂ ವಾರ್ಮ್ ಅಪ್ ಮುಗ್ದೋಗಿರುತ್ತೆ. ಟ್ರಾಫಿಕ್ ಇದ್ದರೆ ಲೇಟ್ ಆಗಿಬಿಡುತ್ತೆ. ಟ್ರಾಫಿಕ್ ಇಲ್ಲ ಅಂದರೆ ಒಂದು 5 minutes ಬೇಗನೆ ಹೋಗಿರ್ತೀವಿ. ಸೊ ಬೇಗ ಬಂದ ತಕ್ಷಣ ಹಾಲು ಕಾಯಿಸಿಟ್ಟಿರ್ತೀನಿ, ಕುಡಿಸ್ಕೊಂಡು ಡ್ರೆಸ್ ಚೇಂಜ್ ಮಾಡಿಕೊಂಡು ಬೇಗ ಹೊರಡ್ತೀವಿ ಮನೆಯಿಂದ. ಇಲ್ಲಾಂದರೆ ಲೇಟಾಗಿ ಹೋಗ್ಬಿಡುತ್ತೆ, ವಾರ್ಮ್ ಅಪ್ ಮಿಸ್ ಆಗುತ್ತೆ. ಮಾನ್ವಿತಂಗೆ ಒಲಿಂಪಿಕ್ದು ಸ್ವಿಮ್ಮಿಂಗ್ದು ವಿಡಿಯೋ ತೋರಿಸಿದ್ದೆ, ಅದಕ್ಕೆ ಅವಳು ನೋಡಿ ಅದೇ ರೀತಿ ಮಾಡೋಕ್ಕೆ ಟ್ರೈ ಮಾಡ್ತಾ ಇದ್ಲು. ಸ್ವಿಮ್ಮಿಂಗ್ ಅಂದರೆ ಸಿಕ್ಕಾಬಟ್ಟೆ ಇಷ್ಟ ಅವಳಿಗೆ. ಹುಷಾರಿಲ್ಲ ಅಂತಂದ್ರೂ ಸ್ವಿಮ್ಮಿಂಗ್ ಕ್ಲಾಸ್ ಮಾತ್ರ ಮಿಸ್ ಮಾಡ್ಕೊಳ್ಳೋಕ್ಕೆ ರೆಡಿನೇ ಇರಲ್ಲ. ಇವಾಗ ಪರವಾಗಿಲ್ಲ, ಮಾನ್ವಿತಾ ಚೆನ್ನಾಗಿ ಸ್ವಿಮ್ ಮಾಡ್ತಾಳೆ. ಇವಾಗ ಸ್ವಿಮ್ ಮಾಡ್ತಾ ಇರೋ ಜಾಗ ಬಂದು ದೊಡ್ಡವರು ಸ್ವಿಮ್ ಮಾಡೋದು, ಅಂದರೆ 5 feet ಆಳ ಇದೆ, ಅಲ್ಲಿ ಸ್ವಿಮ್ ಮಾಡ್ತಾಳೆ. ತುಂಬ ಚೆನ್ನಾಗಿ ಹೇಳ್ಕೊಡ್ತಾರೆ. ಇದು ಕೂಡ ಅಷ್ಟೇನೆ, ಇಲ್ಲೂ ಕೂಡ 5 feet ಇರೋಂಥ ಜಾಗ. ಇಲ್ಲಿ ಜಂಪ್ ಮಾಡಿ ಮತ್ತೆ ಸ್ವಿಮ್ ಮಾಡಿಕೊಂಡು ಹೋಗಬೇಕು. ಜಂಪ್ ಮಾಡಿಲ್ಲ ಅಂತಂದರೆ ಹಿಡಿದ್ಬಿಟ್ಟು ಅವರೇನೆ ಹಾಕ್ತಾರೆ. ಸೊ ಪೇರೆಂಟ್ಸ್ನ ಮುಂಚೆ ಅಲೋ ಮಾಡ್ತಿರ್ಲಿಲ್ಲ ಒಳಗಡೆ, ಈ ಥರ ಎಲ್ಲ ಮಾಡುವಾಗ ಹತ್ರ ಹೋಗಿ ನಿಂತ್ಕೊತಾರೆ ಅಂತ. ಇವಾಗ ಸ್ಟ್ರೆಂತ್ ಸ್ವಲ್ಪ ಕಡಿಮೆ ಇದೆ, ಒಂದು 4-5 ಅಷ್ಟೇ ಇದ್ದಾರೆ. ಸೊ ಹಂಗಾಗಿ ಒಳಗಡೆ ಬಿಡ್ತಾರೆ ನಮಗೆ ಕುತ್ಕೊಳ್ಳೋದಕ್ಕೆ. ಮುಂಚೆ ಅಲ್ಲಿ ಆಚೆ ನಿಂತ್ಕೊಬೇಕಿತ್ತು. ಇನ್ನು 2-3 ಕ್ಲಾಸಸ್ ಅಷ್ಟೇ ಇದೆ. ಇದು ಮುಗಿದ್ಮೇಲೆ ಮತ್ತೆ ದಸರಾ ವೆಕೇಷನ್ ಮುಗಿಸ್ಕೊಂಡು ಹಾಕೋಣ ಅಂತ ಅನ್ಕೊತಾ ಇದ್ದೀವಿ. ನೋಡಬೇಕು, ಮತ್ತೆ ಅಡ್ಮಿಷನ್ ಅಂತೂ ಮಾಡಿಸ್ತೀವಿ ಸ್ವಿಮ್ಮಿಂಗಿಗೆ. ಸ್ವಿಮ್ಮಿಂಗ್ ಕ್ಲಾಸ್ ಮುಗಿಸ್ಕೊಂಡು ಮನೆಗೆ ಹೋಗ್ತಾ ಇದ್ದೀವಿ. ನಾನು ವೆನ್ಸ್ಡೇ ವಿಡಿಯೋ ಮಾತ್ರ ಶೇರ್ ಮಾಡೋಣ ಅಂತ ಅಂದ್ಕೊಂಡೆ, ಬಟ್ ವೆನ್ಸ್ಡೇ ಅಷ್ಟೊಂದು ವಿಡಿಯೋನೇನು ಶೂಟ್ ಮಾಡ್ಕೊಂಡಿಲ್ಲ. ಫ್ರೈಡೇ ಹಬ್ಬ ಮಾಡ್ತಿರೋದ್ರಿಂದ ನಾನು ವಿಜಿ ಇವತ್ತೇನೆ ಹೂವನ್ನ ತಗೊಂಡು ಹೋಗಿದ್ವು ಹಬ್ಬಕ್ಕೆ ಅಂತ ಹೇಳಿ. 1/4 kg ಹೂ ತಗೊಂಡಿದ್ದೆ. ಒಬ್ಳೆ ಕಟ್ಟಕ್ಕಾಗಲ್ಲ, ಬಾರಕ್ಕ ನಾನು ಕಟ್ತೀನಿ ಅಂತ ಹೇಳಿದ್ಲು. ಸೊ ಇಬ್ರು ಕುತ್ಕೊಂಡು ಹೂವನ್ನ ಕಟ್ಕೊಳ್ತಾ ಇದ್ದೀವಿ. ಸ್ಟಡಿಯಾಗಿ ನಿಂತ್ಕೊಂಡ ಸುಮ್ಮನಿರಪ್ಪ. ಇವತ್ತು ನಮಗೆ ಒಂಥರ ಸ್ಪೆಷಲ್ ಡೇ ಅಂತಾನೆ ಹೇಳ್ಬೋದು. ಆಚೆ ಹೋಗ್ತಾ ಇದ್ದೀವಿ. ಇವತ್ತು ನಮ್ಮದು ಆ್ಯನಿವರ್ಸರಿ. 9 years ಕಂಪ್ಲೀಟ್ ಆಗಿ, ಸಕ್ಸಸ್ಫುಲಿ 9 years ಕಂಪ್ಲೀಟ್ ಆಗಿ 10 yearಗೆ ಕಾಲಿಡ್ತಾ ಇದ್ದೀವಿ. ನನ್ನ ಹಸ್ಬೆಂಡ್ ಹೇಳ್ತಾ ಇದ್ರು, ಮದ್ವೆಲಂತೂ ಎಂಜಾಯ್ ಮಾಡಲಿಲ್ಲ ನಾವು, ಅಟ್ಲೀಸ್ಟ್ ಆ್ಯನಿವರ್ಸರಿನಾದ್ರೂ ಎಂಜಾಯ್ ಮಾಡಬೇಕು ಅಂತ. ಎವ್ರಿ ಆ್ಯನಿವರ್ಸರಿನ ನಾವು ಇದೇ ರೀತಿ ಸೆಲೆಬ್ರೇಟ್ ಮಾಡ್ತೀವಿ, ಇಷ್ಟೇ ಎಂಜಾಯ್ ಮಾಡ್ತೀವಿ. ಫೋಟೋ ತೆಗಿತೀವಿ, ಪೋಸ್ ಕೊಡೋ ಒಂದು ಆಗ್ಲೇ ಕೊಟ್ಟಲ್ಲ ಹಂಗೆ ಕೂಡ. ನನಗೆ ಚಿಕನ್ ಅಂದರೆ ಸಖತ್ ಇಷ್ಟ. ಸೊ ಹಂಗಾಗಿ ಇವತ್ತು ನಾನ್ ವೆಜ್ಜೇ ತೊಗೊತಾ ಇದ್ದೀವಿ. ನನ್ನ ಮಗನಿಗೆ ಬೇಬಿ ಚೇರ್ ಕೊಟ್ಟಿದ್ರು, ಅವನು ಅದರಲ್ಲೇ ಕೂತ್ಕೊಂಡು ಆರಾಮಾಗಿ ಊಟ ಮಾಡ್ದ. ತಿನ್ನೋದ್ರಲ್ಲಿ ಮಾತ್ರ ಸೇಮ್ ನನ್ನ ಮಗ ನನ್ನ ಥರನೇ ಚಿಕನ್ ಇಷ್ಟಪಟ್ಟು ತಿಂತಾನೆ.
ಬಿಲ್ಲಲ್ಲಿ ಡಿಸ್ಕೌಂಟ್ ಸಿಗುತ್ತೆ ಅಂತೇಳಿ ಒಂದು ಚೀಟಿನ ಪಿಕ್ ಮಾಡೋಕ್ಕೆ ಹೇಳಿದ್ರು. ನಾವು ಮಾನ್ವಿತನ ಹತ್ರ ಪಿಕ್ ಮಾಡಿಸಿದ್ವು. ಅದರಲ್ಲಿ ಸಾರಿ ಅಂತ ಇತ್ತು. ನಮಗೆ ಇನ್ನು ಮೊನ್ನೆ ಮದುವೆ ಆಗಿರೋ ಥರ ಫೀಲು. ಬಟ್ 9 ಇಯರ್ಸ್ ಕಂಪ್ಲೀಟ್ ಆಗೋಗಿದೆ. ನಾನು ಅದೇ ಹೇಳ್ತಾ ಇದ್ದೆ, ಎಷ್ಟೊಂದು ಬೇಗ 9 ಇಯರ್ಸ್ ಆಗೋಯ್ತಲ್ವಾ ಅಂತ. ಬೇಡ ಮಾಡು. ಆ್ಯಕ್ಚುಲಿ ಕೇಕ್ ತೊಗೊಂಡು ಬರೋದು ನಮಗೇನು ಐಡಿಯಾ ಇರಲಿಲ್ಲ. ನಾವಿಲ್ಲಿ ಮಾನ್ವಿತಂದು ಮತ್ತು ದಿದ್ದದು ಫೋಟೋಸ್ ತೆಕ್ಕೊತಾ ಇದ್ವು. ಮನು ಹೋಗಿ ಕೇಕ್ ತೊಗೊಂಡು ಬಂದಿದ್ದ. ಹೋಟೆಲ್ ಹೊರಗಡೆ ಬೆಂಚಸ್ ಟೈಪ್ ಹಾಕಿದ್ದಾರೆ. ತುಂಬ ಚೆನ್ನಾಗಿತ್ತು. ಸ್ವಲ್ಪ ಗ್ರೀನರಿ ಎಲ್ಲ ಜಾಸ್ತಿನೇ ಇತ್ತು. ಸ್ಪೈಸ್ ಗಾರ್ಡನ್ ಅಂತ ಹೇಳ್ಬಿಟ್ಟು. ಊಟ ಕೂಡ ಅಷ್ಟೇ ತುಂಬಾ ಚೆನ್ನಾಗಿತ್ತು. ಸೊ ಅಲ್ಲೇ ಕೇಕ್ ಕಟ್ ಮಾಡಿಕೊಂಡು ಮನೆಗೆ ಬಂದ್ವು. ತುಂಬ ಚೆನ್ನಾಗಾಯಿತು ಆ್ಯನಿವರ್ಸರಿ ಅಂತಲೇ ಹೇಳ್ಬೋದು. ಸಿಂಪಲ್ಲಾಗಿ ಮನಸ್ಸಿಗೆ ಖುಷಿಯಾಗೋ ರೀತಿಯಲ್ಲಿ ಸೆಲೆಬ್ರೇಟ್ ಮಾಡ್ಕೊಂಡು ಅಂತಲೇ ಹೇಳ್ಬೋದು. ಅಣ್ಣ ಅದಕ್ಕೆ ಕೂಡ ಬರೋಕ್ಕೆ ಹೇಳಿದ್ದೆ, ಬಟ್ ಕೆಲಸ ಇದೆ ಅಂತ ಹೇಳಿ ಬರಲಿಲ್ಲ. ನಮ್ಮ ಆ್ಯನಿವರ್ಸರಿ ದಿವಸನೇ ಅಣ್ಣಂದು ಕೂಡ ಬರ್ಡೇ ಇತ್ತು. ಇದು ಬಂದು ಥರ್ಸ್ಡೇ ವಿಡಿಯೋ. ಥರ್ಸ್ಡೇ ಮಾರ್ನಿಂಗ್ ನಾನು ಯಾವ ವಿಡಿಯೋನು ಶೂಟ್ ಮಾಡ್ಕೊಳ್ಳಲಿಲ್ಲ. ನಾಳೆಗೆ ಹಬ್ಬ ಅಂದರೆ ಫ್ರೈಡೇಗೆ ಹಬ್ಬ ಮಾಡ್ಕೊಳ್ಬೇಕಿತ್ತು. ಸೊ ಬೆಳಗ್ಗೆಯಿಂದನೂ ಮನೆ ಕ್ಲೀನಿಂಗ್ ಕೆಲಸನೇ ಆಗೋಯ್ತು. ನಾನು ಯಾವ ವಿಡಿಯೋನು ಮಾಡ್ಕೊಳ್ಳಲಿಲ್ಲ. ಸ್ವಿಮ್ಮಿಂಗ್ ಕ್ಲಾಸಿಂದ ಬಂದಮೇಲೆ ಸ್ಯಾರಿ ಡ್ರ್ಯಾಪಿಂಗಿಗೆ ವಿಜಿಗೆ ಹೆಲ್ಪ್ ಮಾಡೋಕ್ಕೆ ಹೇಳಿದ್ದೆ. ಅಂದರೆ ಒಬ್ಳ ಹತ್ರನೇ ಆದರೆ ಸ್ವಲ್ಪ ಟೈಮ್ ಜಾಸ್ತಿ ತೊಗೊಳುತ್ತೆ ಅಂತ ಹೇಳ್ಬಿಟ್ಟು ವಿಜಿಗೆ ಹೆಲ್ಪ್ ಮಾಡೋಕ್ಕೆ ಹೇಳಿದ್ದೆ. ಸೊ ಅವಳು ಸ್ವಿಮ್ಮಿಂಗ್ ಕ್ಲಾಸಿಂದ ಬಂದಮೇಲೆ ಸರಿಯಾಗಿ ಇವಾಗಲೇ ಮಾಡಿಬಿಟ್ಟು ಹೋಗ್ತೀನಿ ಅಂತ ಹೇಳ್ಬಿಟ್ಟು 8 o'clockವರೆಗೂ ನಮ್ಮ ಮನೆಯಲ್ಲೇ ಇದ್ಲು. 6:30ಗೆ ಸ್ಟಾರ್ಟ್ ಮಾಡ್ಕೊಂಡಿದ್ದು 8 ಅಷ್ಟರಲ್ಲಿ ಮುಗೀತು. ಸೀರೆ ಉಡಿಸಿದ್ದು ಲಕ್ಷ್ಮಿಗೆ ತುಂಬಾ ಚೆನ್ನಾಗಿ ಬಂದಿತ್ತು. ಕಮೆಂಟ್ ಸೆಕ್ಷನಲ್ಲಿ ಮಿಸ್ ಮಾಡ್ದೇನೆ ಹೇಳಿ ಲಕ್ಷ್ಮಿಗೆ ಮಾಡಿರೋ ಮೇಕಪ್ಪು ಹಾಗೆ ಸ್ಯಾರಿ ಹೇಗೆ ಬಂದಿತ್ತು ಅಂತ ಹೇಳ್ಬಿಟ್ಟು. ತುಂಬಾ ಟೈಮ್ ಕೊಟ್ಟು ನಿಧಾನಕ್ಕೆ ಇಬ್ಬರು ಸೇರಿಕೊಂಡು ಮಾಡಿದ್ದು. ಮೇಕಪ್ ನಾನು ಮಾಡಿದ್ದು, ಸ್ಯಾರಿ ಡ್ರ್ಯಾಪಿಂಗು ನಾನು ವಿಜಿ ಇಬ್ಬರು ಸೇರಿ ಮಾಡಿದ್ದು. ನಾನು ಲಕ್ಷ್ಮಿಗೆ ತೊಗೊಂಡಿರೋದು ಹ್ಯಾಂಡ್ಲೂಮ್ ಸ್ಯಾರಿ. ನಾನು ಮಾನ್ವಿತಂಗೆ ಲಂಗ ಬ್ಲೌಸ್ ಸ್ಟಿಚ್ ಮಾಡಿಸ್ಬೇಕು ಅಂತ ಹೇಳಿ ತೊಗೊಂಡಿದ್ದೆ. ಸ್ಯಾರಿ ನೋಡಿಬಿಟ್ಟು ನನ್ನ ಅಕ್ಕನ ಮಗಳು ಇಲ್ಲ ನನಗೆ ಸ್ಟಿಚ್ ಮಾಡಿಸು ಅಂತ ಹೇಳಿದ್ಲು. ಆಯಿತು ನಿನಗೆ ಸ್ಟಿಚ್ ಮಾಡಿಸ್ತೀನಿ ಅಂತ ಹೇಳಿದ್ದೀನಿ. ಸೊ ಹಬ್ಬ ಎಲ್ಲ ಮುಗಿದ್ಮೇಲೆ ಅವಳು ಬಂದಮೇಲೆ ಅವಳಿಗೆ ಲಂಗ ಬ್ಲೌಸ್ ಸ್ಟಿಚ್ ಮಾಡಿಸ್ಕೊಡ್ಬೇಕು. ನನಗಂತೂ ಆ ಬಾರ್ಡ್ರ್ ಅಂತೂ ಸಿಕ್ಕಾಬಟ್ಟೆ ಇಷ್ಟ ಆಯಿತು. ಅಷ್ಟು ಚೆನ್ನಾಗಿತ್ತು. ಲಂಗ ಬ್ಲೌಸಿಗೆ ಚೆನ್ನಾಗಿ ಕುತ್ಕೊಬೋದು ಅಂತ ನಾನು ಅಂದ್ಕೊಂಡಿದ್ದೀನಿ. ನೋಡಬೇಕು ಸ್ಟಿಚ್ ಮಾಡಿದ್ಮೇಲೆ ಹೇಗೆ ಬರುತ್ತೆ ಅಂತ. ಇನ್ನು ಎಷ್ಟೊಂದು ಸ್ವೀಟ್ಸ್ ಮಾಡೋ ಪ್ಲಾನ್ ಇತ್ತು. ಬಟ್ ಟೈಮ್ ಶಾರ್ಟೇಜ್ ಆಗಿ ಯಾವುದೂ ಮಾಡೋಕ್ಕಾಗಲಿಲ್ಲ. ಕರ್ಜಿಕಾಯಿ ಹಿಟ್ಟೆಲ್ಲ ರೆಡಿ ಮಾಡಿ ಇಟ್ಟಿದ್ದೆ, ಅದನ್ನು ಕೂಡ ಮಾಡ್ಕೊಳಕ್ಕಾಗಲಿಲ್ಲ. ಪ್ಲೇಟ್ಸ್ಗೆಲ್ಲ ಇವಾಗಲೇ ಹಾಕಿ ಇಡ್ತೀವಿ. ಬೆಳಗ್ಗೆ ಎದ್ದು ಮಾಡೋಕ್ಕಾಗಲ್ಲ. ಬೆಳಗ್ಗೆ 6 ಅಷ್ಟರಲ್ಲಿ ಪೂಜೆ ಮಾಡೋಣ ಅಂತ ಯಾವಾಗಲೂ ನೈಟನ್ನೇ ಪ್ಲೇಟ್ಸ್ ಎಲ್ಲ ರೆಡಿ ಮಾಡಿ ಇಡ್ತೀವಿ. ಸೀರೆ ಉಡ್ಸಿದ್ದೆಲ್ಲ ಆಯಿತು. ನನ್ನ ಫ್ರೆಂಡ್ ವಿಜಿ ಬಂದಿದ್ಲು, ಹೆಲ್ಪ್ ಮಾಡಿದ್ದು ಸೀರೆ ಉಡ್ಸೋಕ್ಕೆಲ್ಲ. ಸೊ ಇವಾಗ ಪ್ಲೇಟಿಗೆ ಹಾಕಿ ರೆಡಿ ಮಾಡ್ತಾ ಇದ್ವಿ ಸ್ವೀಟ್ಸ್ನ. ಮನೆಯಲ್ಲೇ ಮಾಡೋಣ ಅಂತ ಅಂದ್ಕೊಂಡೆ, ಟೈಮ್ ಸಾಕಾಗಲಿಲ್ಲ. 1-2 ಮಾಡಿದೆ ಅಷ್ಟೇ. ಮಿಕ್ಕಿದ್ದೆಲ್ಲ ಹೊರಗಡೆಯಿಂದನೇ ತರಿಸ್ಕೊಂಡಿದ್ದೀನಿ. ಇನ್ನು ಪ್ಲೇಟ್ಸ್ ರೆಡಿ ಮಾಡೋಕ್ಕೆಲ್ಲ ನನ್ನ ಹಸ್ಬೆಂಡ್ ಹೆಲ್ಪ್ ಮಾಡ್ತಾರೆ. ಯಾವಾಗ್ಲೂ ಪ್ಲೇಟ್ಸ್ ಎಲ್ಲ ರೆಡಿ ಮಾಡ್ಕೊಡೋದು ಅವರೇನೆ. ನೀಟಾಗಿ ಮಾಡಿಕೊಡ್ತಾರೆ. ಅದನ್ನು ನಾನು ಎತ್ತಿಟ್ಕೊಳ್ಳೋದು ಅಷ್ಟೇ. ನೈಟನ್ನೇ ರೆಡಿ ಮಾಡಿ ಇಡ್ತೀವಿ. ಮೇಲ್ಗಡೆ ವ್ರ್ಯಾಪಿಂಗ್ ಕವರ್ ಹಾಕ್ತೀವಿ. ಚಿಕ್ಕ ಚಿಕ್ಕ ಸೊಳ್ಳೆ ಮತ್ತು ನೊಣಗಳು ಏನು ಕುತ್ಕೊಬಾರ್ದು ಅಂತ ಹೇಳ್ಬಿಟ್ಟು ಕವರ್ ಮಾಡಿನೇ ಇಡ್ತೀವಿ. ಈ ಪ್ಲೇಟ್ಸ್ ಎಲ್ಲ ಬಂದು ಲಾಸ್ಟ್ ಇಯರೇ ತೊಗೊಂಡಿದ್ದು. ಲಾಸ್ಟ್ ಇಯರ್ ವರಮಹಾಲಕ್ಷ್ಮಿ ಹಬ್ಬಕ್ಕೆ ತೊಗೊಂಡಿದ್ದು. ನೀಟಾಗಿ ಎತ್ತಿಟ್ಟಿದ್ದೆ. ಸೊ ಇವಾಗ ಯೂಸ್ ಮಾಡ್ತಿದ್ದೀನಲ್ಲ, ಅದೆಲ್ಲ ಚಕ್ಲಿ ಹಾಕಿಟ್ಟಿದ್ದೀನಲ್ವ, ಅದು 12 rupees ಏನೋ ಒಂದು. ನೀಟಾಗಿ ಗಾಳಿಗೆ ಬಿಡ್ದೇನೆ ಹಬ್ಬ ಆದ ತಕ್ಷಣ ನೀಟಾಗಿ ವಾಶ್ ಮಾಡಿ ನೀರನ್ನ ಒರೆಸ್ಬಿಟ್ಟು ಕವರ್ ಮಾಡಿಟ್ರೆ ಅದೇ ರೀತಿ ಇರುತ್ತೆ. ಇಲ್ಲ ಅಂತಂದರೆ ಅದು ಪ್ಲೇಟ್ಸ್ ಎಲ್ಲ ಬ್ಲ್ಯಾಕ್ ಆಗಿಬಿಡುತ್ತೆ. ಸೊ ಹೀಗೆ ರೆಡಿ ಮಾಡಿದ್ದೀವಿ, ಹೇಗೆ ಕಾಣಿಸ್ತಿದೆ ಅಂತ ಹೇಳಿ.
ಇದು ಫ್ರೈಡೇ ಮಾರ್ನಿಂಗ್ ಬೆಳಗ್ಗೆ 4 o'clockಗೆ ಎದ್ದು ಮತ್ತೆ ಮನೆಗೆಲ್ಲ ಸ್ವಲ್ಪ ಗೋಮೂತ್ರ ಎಲ್ಲ ಹಾಕಿ ಕ್ಲೀನ್ ಮಾಡಿಕೊಂಡು 5:30 ಅಷ್ಟರಲ್ಲಿ ನಾನು ಪೂಜೆನ ಮುಗಿಸ್ಕೊಂಡೆ. ಆಮೇಲೆ ಎದ್ಬಿಟ್ಟು ಎಲ್ಲರೂ ಸ್ನಾನ ಮಾಡಿಕೊಂಡು ಪೂಜೆ ಮಾಡಿದ್ರು. ನಾನು ಪೂಜೆ ಮಾಡಿರೋ ಯಾವ ವಿಡಿಯೋನು ಕ್ಲಿಪ್ಪಿಂಗ್ ತೊಗೊಂಡಿಲ್ಲ. ಪೂಜೆ ಆದಮೇಲೆ ದೇವ್ರದ್ದು ವಿಡಿಯೋ ತೊಗೊಂಡಿದ್ದೀನಿ ಅಷ್ಟೇ. ಪೂಜೆನೂ ಕೂಡ ತುಂಬಾ ಚೆನ್ನಾಗಾಯಿತು. ವೀಡಿಯೋಸ್ನೆಲ್ಲ ಅಕ್ಕರಿಗೆ ಶೇರ್ ಮಾಡಿದ್ದೆ. ಅವ್ರು ಹೇಳ್ತಾಯಿದ್ರು, ಲಕ್ಷ್ಮಿ ನಗ್ತಿದ್ಯೇನೋ ನಂಗೆ ಕಾಣಿಸ್ತಿದೆ ಕಣೆ, ಅಷ್ಟು ಚೆನ್ನಾಗಿ ಬಂದಿದೆ ಅಂತ. ನನಗಂತೂ ಖುಷಿಯಾಯಿತು. ಅದೆಷ್ಟು ಸಲ ಹತ್ರ ಹೋಗಿ ನೋಡ್ತಾ ಇದ್ದೆ ಅಂತ ಅಂದರೆ ನಾನೇ ದೃಷ್ಟಿ ಕೂಡ ತೆಗಿತಾ ಇದ್ದೆ. ಅಷ್ಟು ಚೆನ್ನಾಗಿ ಮುದ್ದಾಗಿ ಕಾಣಿಸ್ತಾ ಇತ್ತು ಅಂತಲೇ ಹೇಳ್ಬೋದು. ಹಬ್ಬದ ದಿವಸ ಹೂವಂತೂ ಸಿಕ್ಕಾಬಟ್ಟೆ ರೇಟ್ ಇತ್ತು. ನಾನು ವೆನ್ಸ್ಡೇನೆ ತೊಗೊಂಡು ಬಂದು ಎಲ್ಲ ಫ್ರಿಡ್ಜಲ್ಲಿ ಸ್ಟೋರ್ ಮಾಡ್ಕೊಂಡಿದ್ದೆ. ಹಬ್ಬದ ದಿವಸನೇ ಇಬ್ಬರಿಗೂ ಕೂಡ ಜ್ವರ ಸ್ಟಾರ್ಟ್ ಆಯಿತು, ಮಾನ್ವಿತಂಗೆ ಮತ್ತು ಧೃತುಗೆ. ನೈಟು ಹಬ್ಬನ ಮುಗಿಸ್ಕೊಂಡು ಅಂದರೆ ಸಂಜೆ ಪೂಜೆನ ಮುಗಿಸ್ಕೊಂಡು ಊಟ ಕೂಡ ಮುಗಿಸ್ಕೊಂಡು ಟೋಕನ್ ಬುಕ್ ಮಾಡಿದರು. ಹಾಸ್ಪಿಟಲ್ಗೆ ತೋರಿಸ್ಕೊಂಡು ಬಂದ್ವು. ಸೊ ಮಕ್ಕಳಿಗೆ ಹುಷಾರಿಲ್ಲ ಅಂದರೆ ಯಾವುದನ್ನು ಆರಾಮಾಗಿ ಮಾಡೋಕ್ಕಾಗಲ್ಲ. ಹಬ್ಬ ಕೂಡ ಹಾಗೇ ಆಯಿತು ಅಂತಲೇ ಹೇಳ್ಬೋದು. ಈ ಕಡೆ ಇವ್ರನ್ನೂ ನೋಡಬೇಕು, ಆ ಕಡೆ ಕೆಲಸ ನೋಡಬೇಕು. ಹೇಗೋ ಆಯಿತು, ಹಬ್ಬನೂ ಮುಗೀತು. ಸೊ ಸಂಜೆ ಊಟಕ್ಕೆ ಅನ್ನ ಸಾಂಬಾರು, ಒಬ್ಬಿಟ್ಟು ಹೊರಗಡೆಯಿಂದ ತರಿಸಿದ್ದೆ, ಬಜ್ಜಿ ಮನೇಲಿ ಮಾಡಿದ್ದೆ, ಹಾಗೆ ಹೆಸರು ಬೇಳೆನ ಮಾಡ್ಕೊಂಡಿದ್ದೆ. ಸೊ ಇದಿಷ್ಟು ಇವತ್ತಿನ ವಿಡಿಯೋ. ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿರ್ಬೋದು ಅಂತ ಭಾವಿಸ್ತೀನಿ. ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಮರಿದೇನೆ ಲೈಕ್ ಮಾಡಿ. ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ತೇನೆ ವಿಡಿಯೋನ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ. ಹಾಗೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ನಿಮ್ಮ ಸಪೋರ್ಟ್ನ ಯಾವಾಗಲೂ ಎಕ್ಸ್ಪೆಕ್ಟ್ ಮಾಡ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಥ್ಯಾಂಕ್ ಯು, ಬಾಯ್.